ಕೊಂದು ಈ ಜಗತ್ತಿಗೆ ಒಂದು ಮಹದ್ ಉಪಕಾರ ಮಾಡಿದ್ದೀಯ ತಾಯಿ ಅಂತ ತಾಯಿಯನ್ನು ಕೊಂಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿನಗೆ ಯಾವ ಆಸೆಯೂ ಇಲ್ಲ, ನಿನಗೆ ಇರೋದು ಒಂದೇ ಆಸೆ. ಅದು ಯಾವುದು ಅಂತಂದ್ರೆ ನಿನ್ನ ಭಕ್ತರ ರಕ್ಷಣೆಯನ್ನು ಮಾಡುವುದೇ ಒಂದೇ ಒಂದು ಆಸೆ. ತಾಯಿ ತಂದೆಗೆ ಆಸೆ ಇರ್ತದೆ, ಹೌದಲ್ರಿ? ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಅಂತಂದ್ರೆ ತಾಯಿ ತಂದೆ ಏನು ವಿಚಾರ ಮಾಡ್ತಾರೋ, ನನ್ನ ಮಕ್ಕಳಿಗೆ ನಾ ಶಾಲೆ ಕಲಿಸ್ಬೇಕು, ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡಬೇಕು, ಆತನಿಗೆ ಮನೆ ಮಾಡಿಡಬೇಕು, ಆತನಿಗೆ ಹೊಲ ಮಾಡಿಡಬೇಕು, ಆತನಿಗೆ ಲಗ್ನ ಮಾಡಬೇಕು, ಆತನನ್ನು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ತಾಯಿ ತಂದೆ ಹೇಗೆ ತನ್ನ ಮಕ್ಕಳ ಚಿಂತೆಯನ್ನು ಮಾಡ್ತಾರಲ್ಲ, ಅದರಂತೆಯೇ ಜಗನ್ಮಾತೆಯು ಕೂಡ ತನ್ನ ಮಕ್ಕಳ ಚಿಂತೆಯನ್ನು ಮಾಡ್ತಾಳೆ. ತನ್ನ ಭಕ್ತ ಎಲ್ಲೇ ಇದ್ದರೂ ಕೂಡ ಆತನನ್ನು ರಕ್ಷಣೆ ಮಾಡುವುದೇ ಜಗನ್ಮಾತೆಯ ಒಂದು ಕರ್ತವ್ಯ ಆಗಿರ್ತದೆ. ಅವನು ನೀರಿನಲ್ಲಿ ಇವತ್ತು ಸಮುದ್ರದಲ್ಲಿ ಮುಳುಗುತ್ತಾ ಇದ್ದಾನಂದ್ರೂ ಕೂಡ ಆ ಸಮುದ್ರದಲ್ಲಿ ಮುಳುಗತಕ್ಕಂಥ ಭಕ್ತನನ್ನು ಕಾಪಾಡ್ತಾಳೆ. ಎಂತಹ ಅರಣ್ಯದಲ್ಲಿ ಭಕ್ತ ಹೋಗಾಕತ್ತಿದಾನಂತಂದ್ರೆ ಆತನಿಗೆ ದಾರಿ ಮಧ್ಯದಲ್ಲಿ ಬೆಳಕನ್ನು ತೋರಿಸಿ ಆತನ ಕಾಲಿಗೆ ಕಲ್ಲು ಮುಳ್ಳು ಯಾವ ಕ್ರೂರ ಪ್ರಾಣಿಗಳು ಕೂಡ ಅವನನ್ನು ಮುಟ್ಟದ ಹಾಗೆ ರಕ್ಷಣೆಯನ್ನು ಮಾಡ್ತಾಳೆ ದೇವಿ. ಆಗಿರ್ತಕ್ಕಂಥ ದೇವಿಯನ್ನ ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇ ತಾಯಿ, ನಿನ್ನ ಕರುಣೆಯಿಂದ ಹರಿಹರ ಬ್ರಹ್ಮಾದಿಗಳು ಕೂಡ ಈ ಜಗತ್ತಿಗೆ ಒಡೆಯರಾಗಿದ್ದಾರೆ. ನಿನ್ನ ಆಜ್ಞೆ ಮುಖಾಂತರವಾಗಿ ಬ್ರಹ್ಮದೇವ ಸೃಷ್ಟಿಯನ್ನು ಮಾಡ್ತಾನ, ವಿಷ್ಣು ದೇವ ಪಾಲನೆಯನ್ನು ಮಾಡ್ತಾನ, ಭಗವಾನ್ ಶಂಕರ ಈ ಜಗತ್ತನ್ನು ಲಯ ಮಾಡ್ತಾನೆ. ಅವರೆಲ್ಲರೂ ಕೂಡ ನಿನ್ನ ಸೇವಕರದಾರ, ನಾವು ಕೂಡ ನಿನ್ನ ಸೇವಕರೇ ಇದ್ದೀವಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಪ್ರಾರ್ಥನೆಯನ್ನು ಮಾಡಿದಾಗ ಆದಿಶಕ್ತಿ ಜಗನ್ಮಾತೆ ಹೇಳ್ತಾ ಇದ್ದಾಳೆ, ಹೌದು, ನಿಮಗಿನ್ನ ಮ್ಯಾಗ ಯಾವ ವರ ಬೇಕು ಕೇಳ್ರಿ, ನಿಮ್ಮ ಪೂಜೆಗೆ ನಾನು ಪ್ರಸನ್ನಳಾಗಿದ್ದೇನೆ ಅಂತ ಹೇಳ್ತಾಳೆ. ಯಾರು? ಪಾರ್ವತಿ ದೇವಿ ಹೇಳಿದಾಗ ದೇವತೆಗಳಿಗೆ ಕೇಳ್ತಾರೆ, ಅಮ್ಮ, ಈ ಜಗತ್ತಿನಲ್ಲಿ ನಮಗೆ ಯಾವ ವರನೂ ಬೇಕಾಗಿದ್ದಿಲ್ಲ, ಈಗಾಗಲೇ ನಮಗೆ ವರ ಕೊಟ್ಟಿದ್ದೀಯ. ಮಹಿಷಾಸುರ ಇವತ್ತು ನಿನ್ನ ಕೈಯಿಂದ ಸತ್ತಲ್ಲ, ಅದೇ ದೊಡ್ಡ ವರ ಅದ. ಇದಕ್ಕಿಂತ ಹೆಚ್ಚಿನ ವರ ನಮಗೇನು ಬೇಕು ಮಾತೆ? ಯಾವಾಗಲೂ ನಿನ್ನ ಭಕ್ತರಾಗಿರುವಂತಹ ಯಾವಂಥ ಅನುಗ್ರಹವನ್ನೇ ನಮಗೆ ಮಾಡುವಂತ ದೇವತೆಗಳಿಗೆ ಕೇಳ್ಕೊಂಡಾಗ ಅವರು ಕೇಳಿದ ವರವನ್ನು ಕೊಟ್ಟು ಜಗನ್ಮಾತೆ ಏನಾದ್ಲು ಅಂತಂದು ಅದೃಶ್ಯ ಹೋಗಿಬಿಡ್ತಾಳೆ.